ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ರೂಪಾಂತರಿ ಕೊರೋನಾ ಮುನ್ನೆಚ್ಚರಿಕೆ ಮಾರ್ಗಸೂಚಿ ಬಿಡುಗಡೆ. ಶಬರಿಮಲೆಯಿಂದ ವಾಪಸ್ ಬರುವ ಭಕ್ತರಿಗೆಲ್ಲ ಕೊರೋನಾ ಪರೀಕ್ಷೆ. ಮಾಹಿತಿ ನೀಡಿದ ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ. ಲೋಕಸಭಾ ಚುನಾವಣೆ ಟಿಕೆಟ್ ಜವರೇಗೌಡ ಇಲ್ಲವೇ ಗ್ರಾನೈಟ್ ರಾಜಶೇಖರ್ಗೆ ಆದ್ಯತೆ ನೀಡಲು ಒತ್ತಾಯ. ಬೇಲೂರು ಕಾಂಗ್ರೆಸ್ ಮುಖಂಡರಿಂದ ವಿಶೇಷ ಬೇಡಿಕೆ. ಸಕಲೇಶಪುರದಲ್ಲಿ ಕ್ರೀಡಾಪಟುಗಳಿಗಿರುವ ಏಕೈಕ ಮೈದಾನ ಸುಭಾಷ್ ಮೈದಾನ. ಅದನ್ನ ಅನ್ಯ ಉದ್ದೇಶದ ಕಾರ್ಯಕ್ರಮಗಳಿಗೆ ನೀಡಲು ವಿರೋಧ. ಸುಭಾಷ್ ಮೈದಾನ ಹಿತರಕ್ಷಣಾ ವೇದಿಕೆಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ. ಈಗಾಗಲೇ ಕೇರಳದಲ್ಲಿ ಕೊರೋನಾ ಹೆಚ್ಚಾಗುತ್ತಿರುವುದರಿಂದ ಶಬರಿಮಲೆಗೆ ಹೋಗಿ ವಾಪಸ್ ಬರುವ ಭಕ್ತರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗುವುದು. ಈಗಾಗಲೇ ಆರೋಗ್ಯ ಇಲಾಖೆಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಸಭೆ ನಡೆಸಿ ನಂತರ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊರೋನಾ ಗೈಡ್ಲೈನ್ಸ್ ಪ್ರಕಾರ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ. ಶಬರಿಮಲೆ ಭಕ್ತಾದಿಗಳಿಗೆ ಚೆಕ್ಪೋಸ್ಟ್ ಅಲ್ಲಿ ತಪಾಸಣೆ ನಡೆಸಲಾಗುವುದು. ಮತ್ತೆ ರಾಜ್ಯದಲ್ಲಿ ಕೊರೋನಾ ಭೀತಿಯಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಬಿಡುಗಡೆ ಮಾಡಲು ಚಿಂತನೆ ನಡೆಸುತ್ತಿದೆ ಮತ್ತು ಕೇರಳದ ಶಬರಿಮಲೆಯಿಂದ ಬರುವಂತಹ ಭಕ್ತಾದಿಗಳನ್ನ ಪರೀಕ್ಷೆ ನಡೆಸಬೇಕು ಎಂದು ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಎಂದರು. ಹಾಸನ ಸೇರಿದಂತೆ ಚಿಕ್ಕಮಗಳೂರು ಮತ್ತು ಮೂಡಿಗೆರೆಯಲ್ಲಿ ಕಾಡಾನೆಗಳ ಹಾವಳಿಯಿಂದ ಪ್ರತಿನಿತ್ಯ ಸಾವು-ನೋವುಗಳು ಸಂಭವಿಸುತ್ತಿದ್ದು, ಇನ್ನು ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ಕಾಡಾನೆಯಿಂದ ಮನುಷ್ಯನ ಪ್ರಾಣಹಾನಿ ಸಂಭವಿಸುತ್ತಿದ್ದು, ಈ ಬಗ್ಗೆ ಶೀಘ್ರದಲ್ಲಿಯೇ ಬೆಂಗಳೂರಿನಲ್ಲಿ ಸಭೆ ಕರೆದು ಚರ್ಚಿಸಿ ಶ್ರೀಲಂಕಾ ಮಾದರಿಯಲ್ಲಿ ಆನೆ ಕ್ಯಾಂಪ್ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭರವಸೆ ನೀಡಿದರು. ಕಾಡು ಪ್ರಾಣಿಗಳು ಮತ್ತು ಮನುಷ್ಯರ ಸಂಘರ್ಷ ಹೆಚ್ಚಾಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಅರಣ್ಯ ಒತ್ತುವರಿಯಾಗಿರುವುದರಿಂದ ಪ್ರಾಣಿಗಳು ನಾಡಿಗೆ ಬರುತ್ತಿವೆ. ಅಲ್ಲದೆ ಕಾಡಿನಲ್ಲಿ ಆಹಾರ ಸಿಗದೆ ಊರಿಗೆ ಆಗಮಿಸುತ್ತಿವೆ. ಇದನ್ನು ತಡೆಗಟ್ಟಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಸಂತತಿಯೂ ಕೂಡ ಹೆಚ್ಚಾಗಿದೆ. ಅಲ್ಲದೆ ಇವುಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ 350 ಕೋಟಿ ವೆಚ್ಚದಲ್ಲಿ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಹೈಪವರ್ ಕಮಿಟಿ ವರದಿ ನೀಡಿದೆ. ಆದರೆ ಅಷ್ಟೊಂದು ಹಣವನ್ನ ಒಂದೇ ಹಂತದಲ್ಲಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಹಂತ ಹಂತವಾಗಿ ರೈಲ್ವೆ ಬ್ಯಾರಿಕೇಡ್ಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು. ಕಾಡಾನೆ ದಾಳಿಯಿಂದ ಕೂಲಿ ಕಾರ್ಮಿಕರೇ ಹೆಚ್ಚು ತೊಂದರೆಗೆ ಒಳಗಾಗುತ್ತಿದ್ದು, ಈ ಸಂಬಂಧ ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು. ಶ್ರೀಲಂಕಾ ಮಾದರಿಯಲ್ಲಿ ಕಾಡಾನೆಗಳನ್ನು ಹಿಡಿದು ತೊಲಗಿಸಲು ಆನೆ ಕ್ಯಾಂಪ್ ನಿರ್ಮಾಣದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತಿದೆ ಎಂದು ಹೇಳಿದರು. HCN ನ್ಯೂಸ್, ಹಾಸನ್. ಈ ದಿವಸ ನಾನು ಹಾಸನಾಂಬೆ ಉತ್ಸವ ಆದಮೇಲೆ ಮತ್ತೆ ನಾನು ಹಾಸನಕ್ಕೆ ಬರಲಿಕ್ಕಾಗಿರಲಿಲ್ಲ. ಹಾಸನಾಂಬೆ ಉತ್ಸವದ ನಂತರ ನಮ್ಮ ಸಹಕಾರಿ ಸಪ್ತಾಹವೂ ಕೂಡ ಇತ್ತು. ಸಹಕಾರಿ ಸಪ್ತಾಹ ಮುಗಿದ ನಂತರ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಯಿತು. ಈ ಹಿನ್ನೆಲೆಯಲ್ಲಿ ಬರಲಿಕ್ಕಾಗಿಲ್ಲ. ಈ ದಿವಸ ನಿನ್ನೆ ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳಿತ್ತು ಮಧುಗಿರಿನಲ್ಲಿ. ಅವೆಲ್ಲವನ್ನು ಕೂಡ ಮುಗಿಸಿ ಇವತ್ತು ಬೆಳಿಗ್ಗೆನೇ ಇಲ್ಲಿ ಬರುವಂಥದ್ದು. ಪ್ರಮುಖವಾಗಿ ನನ್ನ ಕಾಡಂದಿ ಕೋರೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಒಕ್ಕಲಿಗ ಸಮುದಾಯ HK ಜವರೇಗೌಡ ಇಲ್ಲವೇ ವೀರಶೈವ ಸಮುದಾಯದ ಗ್ರಾನೈಟ್ ರಾಜಶೇಖರ್ ಇವರಿಗೆ ಕಾಂಗ್ರೆಸ್ ವರಿಷ್ಠರು ಟಿಕೆಟ್ ನೀಡಬೇಕು ಎಂದು ಬೇಲೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಚಿಕ್ಕಬ್ಯಾಡಗಿರಿ ಮಂಜುನಾಥ್ ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡ ಜಾಕಿರ್ ಪಾಷಾ ಒತ್ತಾಯಿಸಿದ್ದಾರೆ. ಬೇಲೂರಿನಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಹಾಸನ ಜಿಲ್ಲೆಯಲ್ಲಿ ತೀವ್ರ ಅನ್ಯಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ವೀರಶೈವ ಸಮುದಾಯಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಗ್ರಾನೈಟ್ ರಾಜಶೇಖರ್ ಅವರಿಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು. ಕಾರಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಒಟ್ಟು 4 ಲಕ್ಷ ಮತದಾರರನ್ನ ಹೊಂದಿದೆ. ಅಲ್ಲದೆ ಗ್ರಾನೈಟ್ ರಾಜಶೇಖರ್ ಜಿಲ್ಲೆಯಲ್ಲಿ ಅವರ ಸಾಮಾಜಿಕ ಸೇವೆ ಅನನ್ಯವಾಗಿದೆ. 100 ದೇಗುಲಗಳಿಗೆ ಉಚಿತ ಗ್ರಾನೈಟ್ ಮತ್ತು 116 ಜನಪರ ಕೆಲಸ ಮಾಡಿದ್ದಾರೆ. ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಹಲ್ಮಿಡಿ ಗ್ರಾಮದಲ್ಲಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿಕೃತಿ ಮಂಟಪ ಉನ್ನತೀಕರಣ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾಗಿ ಎಲ್ಲಾ ಜಾತಿ, ಧರ್ಮ ಮತ್ತು ವರ್ಗದಲ್ಲಿ ವಿಶ್ವಾಸಾರ್ಹತೆ ಸಂಪಾದಿಸಿದ್ದಾರೆ. ಗ್ರಾನೈಟ್ ರಾಜಶೇಖರ್ ಅವರಿಗೆ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದರೆ ಖಂಡಿತ ಗೆಲುವು ಎಂದರು. ಇನ್ನು HK ಜವರೇಗೌಡರು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿದ್ದು ಜನರ ಮಿಡಿತವನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಒಕ್ಕಲಿಗ ಜನಾಂಗಕ್ಕೆ ಟಿಕೆಟ್ ನೀಡುವುದಾದರೆ HK ಜವರೇಗೌಡ ಇವರಿಗೆ ನೀಡಬೇಕಿದೆ.
ನಾವುಗಳು ಯಾರ ವಿರುದ್ಧ ಅಥವಾ ಪರವಾಗಿ ಬಂದಿಲ್ಲ. ನಮ್ಮ ಉದ್ದೇಶ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ಗೆ ಹೋಗಬೇಕು ಎಂಬುದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಲಾಷೆಯಾಗಿದೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಹಾಲಿ ಎಂಪಿ ಪ್ರಜ್ವಲ್ ರೇವಣ್ಣನವರಿಗೆ ಪಕ್ಷ ಟಿಕೆಟ್ ನೀಡಲು ಮುಂದಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಂತಹ ಅಭಿವೃದ್ಧಿ ಮಾಡಿಲ್ಲ ಎಂಬ ದೊಡ್ಡ ಆರೋಪ ಮಾಡುತ್ತಿರುವ ಕಾರಣದಿಂದ ಹಾಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಸ್ಥಾನ ದೊರೆಯುತ್ತದೆ ಎಂದರು. ತಾಲೂಕು ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಣ್ಣೆಹಳ್ಳಿ ಚೇತನ್ ಮತ್ತು ವೇಲೂರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ದೇವರಾಜ್ ಮಾತನಾಡಿ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ವೀರಶೈವ ಸಮುದಾಯದ ಹೆಚ್ಚು ಮತದಾರರನ್ನ ಹೊಂದಿದ್ರೂ ಕೂಡ ಅವರಿಗೆ ರಾಜಕೀಯ ಸ್ಥಾನ ಲಭ್ಯವಾಗುತ್ತಿಲ್ಲ. ಇದರಿಂದ ಸಮುದಾಯಕ್ಕೆ ನೋವು ಇರುವ ಕಾರಣದಿಂದ ವೀರಶೈವ ಜನಾಂಗದ ಪ್ರಭಾವಿ ಮುಖಂಡ ಗ್ರಾನೇಟ್ ರಾಜಶೇಖರ್ ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ ಅವರು ಹಿಂದುಳಿದ ಸಮುದಾಯದ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಭರತ್, ಹುಸ್ಕೂರು ಮಲ್ಲೇಶ್ ಗೌಡ, ಪ್ರಸಾದಿಹಳ್ಳಿ ಜಯಣ್ಣ ಹಾಜರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು MP ಎಲೆಕ್ಷನ್ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದು. ಅವರಾದರೆ ನಮ್ಗೆ ಯಾವುದೇ ರೀತಿಯಾದ ಕಾಂಟ್ರವರ್ಸಿ ಇರಲ್ಲ, ಅವರು ಭಿನ್ನಾಭಿಪ್ರಾಯ ಮಾಡಲ್ಲ, ಇಲ್ಲ ಯಾರನ್ನೂ ಓಲೈಸೋದಿಲ್ಲ. ಅವರು ಒಂದು ನಾಯಕತ್ವದಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ ಅನ್ನೋ ಜನಾಭಿಪ್ರಾಯದಿಂದ ನಾವು ಇವತ್ತು ನಾವೆಲ್ಲ ಸೇರಿ ತಾಲೂಕಿನ ಪರವಾಗಿ, ಬೇಲೂರಿನ ಪರವಾಗಿ ಅವ್ರನ್ನ ಜವರೇಗೌಡರನ್ನ ಒಕ್ಕಲಿಗ ಸಮಾಜದಿಂದ ಕೊಟ್ಟರೆ ಅವ್ರಿಗೆ ಕೊಡಲಿ ಅನ್ನೋ ಒಂದು ಅಭಿಪ್ರಾಯನ ನಾವು ತಿಳಿಸ್ತಾ ಇದ್ದೀವಿ. ಇವತ್ತು ಹಾಸನ ಜಿಲ್ಲೆ ಒಳಗಡೆ ವೀರಶೈವ ಸಮಾಜ ಸುಮಾರು 3.5 ರಿಂದ 4 ಲಕ್ಷ ಜನಸಂಖ್ಯೆ ಇದೆ. ಸಕಲೇಶಪುರ ತಾಲೂಕು ಸುಭಾಷ್ ಮೈದಾನವನ್ನು ಅನ್ಯ ಉದ್ದೇಶಗಳಿಗೆ ಕೊಡಬಾರದು ಎಂದು ಆಗ್ರಹಿಸಿ ಸುಭಾಷ್ ಮೈದಾನ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಕಲೇಶಪುರದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಸಕಲೇಶಪುರ ಪಟ್ಟಣದ ಹೃದಯ ಭಾಗದಲ್ಲಿ ಕ್ರೀಡಾಪಟುಗಳಿಗಾಗಿ ಇರುವ ಏಕೈಕ ಮೈದಾನವಾದ ಸುಭಾಷ್ ಮೈದಾನವನ್ನು ಮುಂಬರುವ ಜನವರಿ 6ರಂದು ಬೆಳೆಗಾರರ ಸಂಘದಿಂದ ನಡೆಯಲಿರುವ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನೀಡುತ್ತಿರುವುದು ಸರಿಯಲ್ಲ. ಈಗಾಗಲೇ ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ಮೈದಾನದಲ್ಲಿ ಪಟಾಕಿ ಅಂಗಡಿಗಳ ವ್ಯಾಪಾರಕ್ಕೆ ಅವಕಾಶ ನೀಡಿದ ಸಂದರ್ಭದಲ್ಲಿ ಮೈದಾನದ ರನ್ನಿಂಗ್ ಟ್ರ್ಯಾಕ್ ಹದಗೆಟ್ಟಿ ಹೋಗಿದೆ. ಇದೀಗ ಕೃಷಿ ಮೇಳದ ಹೆಸರಿನಲ್ಲಿ 100 ಶೆಡ್ಗಳು ಹಾಗೂ ಶಾಮಿಯಾನವನ್ನು ಹಾಕುವುದರಿಂದ ಮೈದಾನ ಸಂಪೂರ್ಣವಾಗಿ ಹದಗೆಡುತ್ತದೆ. ಅಲ್ಲದೆ 5,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರುವ ಸಾಧ್ಯತೆ ಇರುವುದರಿಂದ ಮೈದಾನದಲ್ಲಿ ಮೈದಾನ ಸಂಪೂರ್ಣವಾಗಿ ಸಾವಿರಾರು ವಾಹನಗಳು ಬಂದು ಗುಂಡಿಮಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ಕೃಷಿ ಮೇಳದಂತಹ ಕಾರ್ಯಕ್ರಮಕ್ಕೆ ನಾವು ವಿರೋಧ ಮಾಡ್ತಿಲ್ಲ. ಇಲ್ಲಿ ದಿನನಿತ್ಯ ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ರನ್ನಿಂಗ್ ಅಭ್ಯಾಸ ಮಾಡಲು 100 ಕ್ರೀಡಾಪಟುಗಳು ಬರುತ್ತಾರೆ. ಅಲ್ಲದೆ ಹಲವಾರು ಮಂದಿ ವಾಯು ವಿಹಾರಕ್ಕೆ ಸಹ ಬರುತ್ತಾರೆ. ಕ್ರೀಡಾಪಟುಗಳಿಗಾಗಿ ಇರುವ ಈ ಮೈದಾನವನ್ನ ಕ್ರೀಡೆಗಾಗಿಯೇ ಮೀಸಲಿಡಬೇಕು. ಒಂದು ಬಾರಿ ಅನ್ಯ ಉದ್ದೇಶಗಳಿಗೆ ಈ ಮೈದಾನವನ್ನ ನೀಡಿದರೆ ಇದೇ ರೀತಿ ಇತರರಿಗೂ ಮೈದಾನವನ್ನ ನೀಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಶಾಸಕರು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಇತ್ತ ಗಮನ ಹರಿಸಿ ಯಾವುದೇ ಕಾರಣಕ್ಕೂ ಕೃಷಿ ಮೇಳಕ್ಕೆ ಈ ಮೈದಾನದಲ್ಲಿ ಮಾಡಲು ಅವಕಾಶ ಕೊಡಬಾರದು. ಒಂದು ವೇಳೆ ಮನವಿಗೆ ಮೀರಿ ಮೈದಾನದಲ್ಲಿ ಕೃಷಿ ಮೇಳಕ್ಕೆ ಅವಕಾಶ ಕೊಟ್ಟಲ್ಲಿ ಉಪವಿಭಾಗಾಧಿಕಾರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಈ ಮೂಲಕ ಕ್ರೀಡಾಪಟುಗಳು ಎಚ್ಚರಿಸಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಫುಟ್ಬಾಲ್ ಆಟಗಾರರಾದ ನಾಗೇಶ್ ಮಾತನಾಡಿ, ಸುಭಾಷ್ ಮೈದಾನದಲ್ಲಿ ಫುಟ್ಬಾಲ್, ಶಟಲ್, ಕ್ರಿಕೆಟ್ ಆಟಗಾರರು ಇಲ್ಲಿ ಆಟವನ್ನು ಆಡುತ್ತಾರೆ ಹಾಗೂ ಸಕಲೇಶಪುರ ತಾಲೂಕಿಗೆ ಇದು ಒಂದೇ ಕ್ರೀಡಾಂಗಣ. ಈ ಕ್ರೀಡಾಂಗಣವನ್ನ ಜನವರಿ 6ನೇ ತಾರೀಕು ನಡೆಯುವ ಕೃಷಿ ಮೇಳವನ್ನ ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು ಹಾಗೂ ನಾವುಗಳು ಈ ಹಿಂದಿನಿಂದಲೂ ಶಟಲ್, ಕ್ರಿಕೆಟ್, ಫುಟ್ಬಾಲ್ ಟೂರ್ನಮೆಂಟ್ಗಳನ್ನ ಇಲ್ಲಿ ನಮ್ಮ ಸ್ವಂತ ಖರ್ಚಿನಿಂದ ಹಣ ಹಾಕಿ ಟೂರ್ನಮೆಂಟ್ಗಳನ್ನ ನಡೆಸಿಕೊಂಡು ಬಂದಿದ್ದೇವೆ ಹಾಗೂ ಮೈದಾನದ ನಿರ್ವಹಣೆಯನ್ನ ಸಹ ಇಲ್ಲಿನ ಆಟಗಾರರು ಮಾಡುತ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಕ್ರೀಡಾಂಗಣವನ್ನ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕೊಡದೆ ಕ್ರೀಡಾಪಟುಗಳಿಗೆ ಇರಬೇಕು. ಇದರ ಬಗ್ಗೆ ದಯವಿಟ್ಟು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದು ಸಕಲೇಶಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. HCN ನ್ಯೂಸ್ ಸಕಲೇಶಪುರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈಗ ನಾವೆಲ್ಲ ಫುಟ್ಬಾಲ್ ಆಟಗಾರರು ಮತ್ತು ಕ್ರಿಕೆಟು, ಶಟ್ಲು ಎಲ್ಲ ಆಟಗಾರರು ಬಂದು ಈಗ AC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ಇಷ್ಟೇ, 6ನೇ ತಾರೀಕಿಗೆ ಕೃಷಿ ಮೇಳಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ದಯವಿಟ್ಟು ಅದನ್ನು ಯಾವುದೇ ರೀತಿ ಕೊಡಬಾರ್ದು ಅಂತ ಹೇಳೋದಕ್ಕಿಂತ ಅದನ್ನು ಕೊಟ್ಟರೂ ಕೂಡ ಅದನ್ನು ಮುಂದಿನ ನಮಗೆ ಕ್ರೀಡೆ ಮಾಡೋದಕ್ಕೆ, ಆಟ ಆಡೋದಕ್ಕೆ ಸರಿಯಾದ ದಾರಿ ನೆರವೇರಿಸ್ಕೊಡ್ಬೇಕು. ಜೊತೆಗೆ ಆ ಫೀಲ್ಡನ್ನು ಹಿಂದೆ ಹೇಗಿತ್ತು ಅದೇ ಥರ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಮೊಬೈಲ್ ಕ್ಷೇತ್ರದಲ್ಲಿ ಅಧಿಕ ಅನುಭವವಿರುವ SP ಮೊಬೈಲ್ಸ್ ರವರ ಮತ್ತೊಂದು ಶಾಖೆ ದಿನಾಂಕ 18/12/2023 ಪ್ರಾರಂಭ. ವಿಶಾಲವಾದ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಎಲ್ಲ ವಿಧವಾದ ಮೊಬೈಲ್ಗಳು ಲಭ್ಯ. ಎಲ್ಲ ಕಂಪನಿಗಳ ಮೊಬೈಲ್ಗಳು
ಒಂದೇ ಸೂರಿನಡಿ. ಸ್ಯಾಮ್ಸಂಗ್, ಒನ್‌ಪ್ಲಸ್, ಓಪೋ, ವಿವೋ, ರೆಡ್ಮಿ, ನಥಿಂಗ್, ಆಪಲ್ ಇನ್ನಿತರೆ ಎಲ್ಲ ವಿಧವಾದ ಮೊಬೈಲ್ಗಳು ಲಭ್ಯ. ಸಂಪರ್ಕಿಸಿ ಎಸ್ಪಿ ಮೊಬೈಲ್ ಶೋರೂಮ್, ಸ್ಲೇಟರ್ಸ್ ಹಾಲ್ ಹತ್ತಿರ, ಆರ್ಸಿ ರಸ್ತೆ, ಹಾಸನ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಿದ್ಯಾ ಎನ್.ಬಿ. ಸಂತಸ IVF ಸಂಸ್ಥೆಯ ನಿರ್ದೇಶಕರು ಹಾಗೂ ಸಂತಾನ ಚಿಕಿತ್ಸಕರು. ಸಂತಸ IVF ಸಂಸ್ಥೆಯು ಕಳೆದ 2 ದಶಕಗಳಿಂದ ಹಾಸನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯುನ್ನತವಾದ IVF ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ನಮ್ಮಲ್ಲಿ IVF ಜೊತೆಗೆ ಉದರದರ್ಶಕ ಹಾಗೂ ಗರ್ಭಕೋಶ ದರ್ಶಕ ಅಂದರೆ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಸರ್ಜರಿಗಳನ್ನ ಸಹ ಮಾಡ್ತೇವೆ. ಅತ್ಯಾಧುನಿಕವಾಗಿ IVF ಫೀಲ್ಡಲ್ಲಿ ಇರುವಂಥ ಇಕ್ಸಿ, ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಭ್ರೂಣಗಳ ಶೀತಲೀಕರಣ, ಮೊಟ್ಟೆಗಳ ಶೀತಲೀಕರಣ ಅಂದರೆ ಊಸೈಡ್ ಫ್ರೀಸಿಂಗ್, ಅದರ ಜೊತೆಗೆ ಎಂಬ್ರಿಯೋ ಅಸಿಸ್ಟೆಡ್ ಹ್ಯಾಚಿಂಗ್, ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಟೆಕ್ನಾಲಜೀಸು ಹಾಗೂ ಎಂಬ್ರಿಯೋ ಬಯಾಪ್ಸಿ ಸಹ ನಾವು ಸಂತಸ IVF ಸೆಂಟ್ರಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೂ ಅನೇಕ ಹೊಸ ತಂತ್ರಜ್ಞಾನಗಳಾದ PRP ಮತ್ತು ಸ್ಟೆಮ್ ಸೆಲ್ ಥೆರಪಿ ಇವನ್ನೂ ಸಹ ನಾವು ಸಂತಸ IVF ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಸಂತಸ IVF ಸಂಸ್ಥೆಯು ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 26 ಹಾಗೂ 27ರಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಸಮಾಲೋಚನಾ ಶಿಬಿರನ ಏರ್ಪಡಿಸ್ತಾ ಇದ್ದೀವಿ. ಈ ಶಿಬಿರದಲ್ಲಿ ನಾವು ಮಕ್ಕಳಿಲ್ಲದ ದಂಪತಿಗಳಲ್ಲಿ ಉಚಿತವಾಗಿ ಸಮಾಲೋಚನೆಯನ್ನು ಮಾಡ್ತೇವೆ. ಅದ್ರ ಜೊತೆಗೆ ಪುರುಷರಿಗೆ ಉಚಿತವಾಗಿ ವೀರ್ಯಾಣು ತಪಾಸಣೆಯನ್ನು ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕೆಳಗಡೆ ನೀಡ್ತಾ ಇರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ದಂಪತಿಗಳಲ್ಲಿ 5 ದಂಪತಿಗಳಿಗೆ IVF ಚಿಕಿತ್ಸೆಯನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಇದೇ ತಿಂಗಳು ಡಿಸೆಂಬರ್ 27, 28ರಂದು ಇದೇ ಸೌಲಭ್ಯ ಸಂತಸ ಮೈಸೂರು ಸಂಸ್ಥೆಯಲ್ಲೂ ಸಹ ಲಭ್ಯವಿರುತ್ತದೆ. ಸೊ ನೀವು ಕರೆ ಮಾಡಿ ಅಲ್ಲಿ ಕೂಡ ನೋಂದಾಯಿಸ್ಕೋಬಹುದು. ಯಾರು ಆಸಕ್ತ ಉಳ್ಳ ದಂಪತಿಗಳು ಈ ಶಿಬಿರವನ್ನು ನೋಂದಾಯಿಸ್ಕೊಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸರ್ಕಾರವು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಯುವಂತೆ ಆಗ್ರಹಿಸಿ ABVP ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಸಭೆ ನಡೆಸುತ್ತಿದ್ದರಿಂದ ಡಿಸಿ ಕಚೇರಿಯ ಆವರಣಕ್ಕೆ ಮೆರವಣಿಗೆ ಒಳಹೋಗುವ ವೇಳೆ ಪೊಲೀಸರು ಮುಖ್ಯದ್ವಾರದಲ್ಲಿ ತಡೆದು ಅಪರ ಜಿಲ್ಲಾಧಿಕಾರಿ ಶಾಂತಲಾಕರು ಮನವಿ ಸ್ವೀಕರಿಸಿದ ಪ್ರಸಂಗ ನಡೆಯಿತು. ಇದೇ ವೇಳೆ ಪ್ರತಿಭಟನಾಕಾರರು ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿಗಳು ನಡೆದಿದೆ, ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆಯಾಗುತ್ತಿದೆ. ಕೆಲವೊಂದು ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿವೆ. ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯಬೇಕು ಎಂಬ ಪ್ರಶ್ನೆ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ಮೂಡುತ್ತಿದೆ ಎಂದರು. ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಜೀವನವನ್ನು ಸಾಧ್ಯವಾಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಜೀವನವನ್ನು ಸಾಧ್ಯವಾಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ರಾಜ್ಯ ಸರ್ಕಾರವು ಈ ವಿಷಯದಲ್ಲಿ ಯಾವುದೇ ರೀತಿ ವಿಳಂಬ ಮಾಡದೆ ಅತಿಥಿ ಉಪನ್ಯಾಸಕರಿಗೆ ನೀಡುವ ಸಂಬಳವನ್ನು ಸರ್ಕಾರಿ ನೌಕರರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ನೀಡಬೇಕು. ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿ ಪ್ರಕಾರ ವೇತನವನ್ನು ನೀಡುವುದು, ಈ ವಿಷಯದಲ್ಲಿ ಸರ್ಕಾರ ತಕ್ಷಣವೇ ಪರಿಹಾರವನ್ನು ನೀಡಿ ತರಗತಿಗಳು ನಡೆಯಲು ಅನುವು ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಎಂದು ಹೇಳಿದರು. ಪ್ರಮುಖ ಬೇಡಿಕೆಗಳೆಂದರೆ ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿ ಪ್ರಕಾರ ವೇತನ ನೀಡುವುದು, ಸರ್ಕಾರಿ ನೌಕರರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ಸಂಬಳ ನೀಡಬೇಕು. ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಸರ್ಕಾರ ಕೂಡಲೇ ರಾಜ್ಯದ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕ ಹುದ್ದೆಯನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರು ಕಾನೂನಾತ್ಮಕವಾಗಿ ಹೋರಾಟ ಮುಂದುವರೆಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡಲೇ ತರಗತಿ ಬಹಿಷ್ಕಾರವನ್ನು ಹಿಂಪಡೆದು ಪಾಠ ಪ್ರವಚನಗಳನ್ನು ಆರಂಭಿಸಬೇಕು. ಹಾಗೂ ರಾಜ್ಯ ಸರ್ಕಾರವು ಈ ಕೂಡಲೇ ಅತಿಥಿ ಉಪನ್ಯಾಸಕರ ಜೊತೆಗೆ ಮಾತುಕತೆ ನಡೆಸಿ
ಬೇಡಿಕೆಯನ್ನ ಸಕಾರಾತ್ಮಕವಾಗಿ ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಮುಷ್ಕರವನ್ನ ಕೂಡಲೇ ಕೊನೆಗೊಳಿಸುವಂತೆ ಮನವೊಲಿಸಬೇಕೆಂದು ಆಗ್ರಹಿಸಿದರು. ಅತಿಥಿ ಉಪನ್ಯಾಸಕರ ಪರವಾಗಿ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆಗೆಂದು ವಿದ್ಯಾರ್ಥಿಗಳನ್ನ ಡಿಸಿ ಕಚೇರಿ ಆವರಣಕ್ಕೆ ಬಿಡದೆ ನಿರ್ಬಂಧ ಹೇರಿದ್ದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸರದಿ ಸಾಲಿನಲ್ಲಿ ಬಂದ ಹಿನ್ನೆಲೆಯಲ್ಲಿ ಎನ್ಆರ್ ವೃತ್ತದವರೆಗೂ ರಸ್ತೆ ಉಗ್ದಾಗಲಕ್ಕೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡ ಶ್ರೀನಿವಾಸ್, ನಗರ ಕಾರ್ಯದರ್ಶಿ ವೇಣುಕುಮಾರ್, ವಿದ್ಯಾರ್ಥಿಗಳಾದ ಸುಷ್ಮಿತಾ, ಚರಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಆಟೋನಮಸ್ ಓದ್ತಿದ್ದೀನಿ. ನಮಗೆ ಕಾಲೇಜ್ ಸೆಪ್ಟೆಂಬರ್ ಕಾಲೇಜ್ ಸ್ಟಾರ್ಟ್ ಆಯಿತು. ಇವಾಗ ಅಕ್ಟೋಬರ್ ಅಲ್ಲಿ ಕ್ಲಾಸ್ ಕಮೆನ್ಸ್ ಆಗಿತ್ತು. ಇವಾಗೆಲ್ಲ ಗೆಸ್ಟ್ ಟೀಚರ್ಸ್ ಕ್ಲಾಸ್ ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಎಕ್ಸಾಮ್ ಬೇರೆ ಅನೌನ್ಸ್ ಮಾಡಿದ್ದಾರೆ ಬೋರ್ಡ್ ಇಂದ. ನಾವು ಎಕ್ಸಾಮ್ ಹೆಂಗ್ ಬರೀತು? ಕ್ಲಾಸ್ ಕೇಳಿಲ್ಲ, ಪಾಠ ಮಾಡಿಲ್ಲ, ಏನು ಸಿಲೆಬಸ್ ಗೊತ್ತಿಲ್ಲ, ಎಕ್ಸಾಮ್ ಹೆಂಗ್ ಬರೀತಾರೆ? ಗೌರ್ಮೆಂಟ್ ಟೀಚರ್ಸ್ ತರನೇ ಗೆಸ್ಟ್ ಟೀಚರ್ಸ್ ಕ್ಲಾಸ್ ಮಾಡ್ತಾರೆ. ಅವರಿಗೂ ಅವರಂತ ಸಂಬಳ ಕೊಡಿ. ಅವ್ರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕು. ಅವರಂತ ಇವರಿಗೂ ಫ್ಯಾಮಿಲಿ ಅನ್ನೋದು ಇರುತ್ತೆ. ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಅವ್ರ ಪರವಾಗಿ ಯಾವಾಗ್ಲೂ ಇದ್ದೇ ಇರ್ತೀವಿ. ನಮೀಗ ಅವ್ರ ಪಾಠ ಕಲಿಸ್ತಾರೆ ಅಂದ್ರೆ ನಾವು ಅವ್ರ ಪರವಾಗಿ ಯಾವಾಗ್ಲೂ ಇದ್ದೇ ಇರ್ತೀವಿ. ಬಿಟ್ಟು ಭಾಗ್ಯಗಳಿಗೆಲ್ಲ ದುಡ್ಡಿರುತ್ತೆ ಕೊಡಕ್ಕೆ, ಟೀಚರ್ಸಿಗೆ ಸಂಬಳ ಕೊಡಕ್ ದುಡ್ಡಿರಲ್ವಾ? ನಾವು ಕಟ್ಟೋ ಟ್ಯಾಕ್ಸ್ಗಳನ್ನೆಲ್ಲ ಏನ್ ಮಾಡ್ತಾರೆ? ಏನ್ ಬೇಕಾ ಬಿಟ್ಟು ಯೂಸ್ ಮಾಡ್ತಿದ್ದಾರೆ ಅಲ್ಲಿ. ಬೇಲೂರು ತಾಲೂಕಿನ ದೇವರಕೇಶವಿ ಗ್ರಾಮದಲ್ಲಿ ರುದ್ರಭೂಮಿಗೆ ತೆರಳು ಗ್ರಾಮಸ್ಥರು ದಶಕಗಳಿಂದ ಅನುಭವಿಸುತ್ತಿದ್ದ ಸಮಸ್ಯೆಗೆ ತಹಸೀಲ್ದಾರ್ ಮಮತಾ ಅವರು ಸ್ಪಂದಿಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನ ತೆರವುಗೊಳಿಸಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಹುಣಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೇವರಕೇಶವಿ ಗ್ರಾಮದಲ್ಲಿ ಸರ್ವೆ ನಂಬರ್ 45ರಲ್ಲಿ ಇದ್ದ ರುದ್ರಭೂಮಿಗೆ ಗ್ರಾಮಸ್ಥರು ತೆರಳಲು ರಸ್ತೆ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿದ್ದರು. ಅನೇಕ ಬಾರಿ ಈ ಸಮಸ್ಯೆ ಕುರಿತು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಶಕಗಳಿಂದ ಮನವಿ ಮಾಡುತ್ತಲೇ ಇದ್ರು. ಆದರೆ ಗ್ರಾಮಸ್ಥರ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ತಹಸೀಲ್ದಾರ್ ಮಮತಾ ಅವರು ಬೆಳ್ಳಂಬೆಳಗ್ಗೆ ದೇವರಕೇಶವಿ ಗ್ರಾಮಕ್ಕೆ ತೆರಳಿ ರಸ್ತೆ ತೆರವುಗೊಳಿಸುವುದರ ಮೂಲಕ ಗ್ರಾಮದ ಸಮಸ್ಯೆಗೆ ತಿಲಾಂಜಲಿ ಹಾಡಿದ್ದಾರೆ. ಇಂದು ದೇವರಕೇಶವಿ ಗ್ರಾಮಕ್ಕೆ ಬೆಳ್ಳಂಬೆಳಗ್ಗೆ 7 ಗಂಟೆಗೆ ತಹಸೀಲ್ದಾರ್ ಮಮತಾ ಹಾಗೂ ಸಿಬ್ಬಂದಿಗಳೊಂದಿಗೆ ತೆರಳಿ ಸರ್ವೆ ನಂಬರ್ 45ರಲ್ಲಿದ್ದ ರುದ್ರಭೂಮಿಗೆ ತೆರಳುವ ಸರ್ವೆ ನಂಬರ್ 45/2 ಮತ್ತು 45/3ರ ಜಾಗದಲ್ಲಿ ರಸ್ತೆ ತೆರವುಗೊಳಿಸಿ ರುದ್ರಭೂಮಿಗೆ ತೆರಳಲು ಅನುವು ಮಾಡಿಕೊಟ್ಟು ದಶಕಗಳ ಬೇಡಿಕೆಯಾದ ಈ ಸಮಸ್ಯೆಯನ್ನ ಬಗೆಹರಿಸಿದ ತಹಸೀಲ್ದಾರ್ ಮಮತಾ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕುರಿತು ಮಾತನಾಡಿದ ಗ್ರಾಮಸ್ಥ ರವಿ, ನಮ್ಮೂರಿನ ರುದ್ರಭೂಮಿಗೆ ತೆರಳುವ ರಸ್ತೆ ಸಮಸ್ಯೆ ಇತ್ತು. ಈ ಸಮಸ್ಯೆ ಕುರಿತು ಅನೇಕ ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಲೇ ಇದ್ದವು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ತಹಸೀಲ್ದಾರ್ ಮಮತಾ ಅವರಿಗೆ ರುದ್ರಭೂಮಿಗೆ ತೆರಳುವ ರಸ್ತೆ ಸಮಸ್ಯೆ ಇದೆ, ರುದ್ರಭೂಮಿಗೆ ತೆರಳಲು ರಸ್ತೆ ಸಂಪರ್ಕ ಮಾಡಿಕೊಡಿ ಎಂದು ಕಳೆದ 1 ತಿಂಗಳ ಹಿಂದೆ ಮನವಿ ಮಾಡಿದ್ದೆವು. ನಮ್ಮ ಮನವಿಗೆ ಸ್ಪಂದಿಸಿದ ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ತೆರವುಗೊಳಿಸಿದ್ದಾರೆ. ಮನವಿ ಮಾಡಿ ಶೀಘ್ರವೇ ನಮ್ಮ ಮನವಿಗೆ ಸ್ಪಂದಿಸಿ ರಸ್ತೆ ತೆರವುಗೊಳಿಸಿದ ತಹಸೀಲ್ದಾರ್ ಮಮತಾ ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಮಮತಾ ಮಾತನಾಡಿ, ದೇವರಕೇಶವಿ ಗ್ರಾಮದಲ್ಲಿ ಸರ್ವೆ ನಂಬರ್ 45ರಲ್ಲಿ ರುದ್ರಭೂಮಿ ಇದ್ದು ಅಲ್ಲಿಗೆ ರಸ್ತೆ ಸಮಸ್ಯೆಯಿಂದ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಕಳೆದ ಕೆಲ ದಿನಗಳ ಹಿಂದೆ ಸಮಸ್ಯೆ ಹೇಳಿ ಮನವಿ ಮಾಡಿಕೊಂಡಿದ್ರು. ಅದರಂತೆ ಸರ್ವೆ ನಂಬರ್ 45ರಲ್ಲಿ ರುದ್ರಭೂಮಿಗೆ ತೆರಳು ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ನಂಬರ್ 45/2 ಮತ್ತು 45/3ರಲ್ಲಿ ರಸ್ತೆ ತೆರವುಗೊಳಿಸಲಾಯಿತು. ಸಾರ್ವಜನಿಕರ ಸ್ಮಶಾನಕ್ಕೆ ಜಾಗ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ ಇಬ್ಬರು ಖಾತೆದಾರರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು, ಸರ್ವೇಯರ್ ಗಂಗಾಧರ್ ಸೇರಿದಂತೆ ದೇವರಕೇಶವಿ ಗ್ರಾಮಸ್ಥರಾದ ಸುಂದರೇಶ್, ಸತೀಶ್, ಮಲ್ಲೇಶ್, ಪ್ರಸನ್ನ, ಸಂತರೇಶ್, ರಘು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ದೇವರಕೇಶವಿ ಗ್ರಾಮ ಮೊಗನಗೌಡರು ಮಗ. ನಾವೆಲ್ಲ ಗ್ರಾಮಸ್ಥರು, ದೇವರಕೇಶವಿ ಗ್ರಾಮಸ್ಥರೇ. ನಮಗೆ ರಸ್ತೆಗೆ, ಮಾಷಣಕ್ಕೆ ಹೋಗೋ ರಸ್ತೆಗೆ ಭಾಳ ತೀವ್ರವಾದ ತೊಂದರೆ ಆಗಿತ್ತು. ಕೆಂಚೇಗೌಡ ಮತ್ತು ಕುಮಾರನವರು ಭಾಳ ತೊಂದರೆ ಕೊಟ್ಟಿದ್ದರು. ನಾವು ತಾಲೂಕು ದಂಡಾಧಿಕಾರಿಗಳಿಗೆ, ಹಿಂದೆ ಇದ್ದಂಥ ತಾಲೂಕು ದಂಡಾಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದು. ಆದರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸ್ಪಂದಿಸಿರಲಿಲ್ಲ. ಮಮತಾ ಮೇಡಮ್ ಬಂದ ಮೇಲೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರಿಗೂ ವಾರ್ನಿಂಗ್ ಮಾಡಿ ನಿನ್ನೆ ದಿವಸ ಬಂದು ಸ್ಥಳದಲ್ಲೇ ಖುದ್ದು ಬಂದು ನಿಂತು 7 ಗಂಟೆಯಿಂದ 11 ಗಂಟೆ ಸಮಯದವರೆಗೂ ಸ್ಥಳದಲ್ಲೇ ಖುದ್ದು ನಿಂತು ರಸ್ತೆ ತೆರವುಗೊಳಿಸಿ ಗ್ರಾಮಸ್ಥರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು
ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರೈತರುಗಳು ಬೆಳೆ ನಷ್ಟ ಸಂಭವಿಸಿದಾಗ ಆತ್ಮಹತ್ಯೆಯ ದಾರಿ ಹುಡುಕದೆ ನಷ್ಟಕ್ಕೆ ಕಾರಣವೇನು ಎಂದು ನಿಜವಾದ ಕಾರಣ ತಿಳಿದು ಖರೀದಿ ಮಾಡಿದ ಕಂಪನಿಯ ರಶೀದಿ ಮೂಲಕ ಸಂಬಂಧಪಟ್ಟವರ ಮೇಲೆ ಗ್ರಾಹಕರ ವ್ಯಾಜ್ಯ ಪರಿಹಾರ ಕೋರ್ಟ್ ಮೂಲಕ ಪ್ರಕರಣ ದಾಖಲಿಸಿ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದು ರೈತ ಮಂಜುನಾಥ್ ತಿಳಿಸಿದ್ದಾರೆ. ಹಾಸನದಲ್ಲಿ ಸೋಮವಾರ ಮಾತನಾಡಿ, ಕಳಪೆ ಬಿತ್ತನೆ ಬೀಜ, ಗೊಬ್ಬರ ಹಾಗೂ ಔಷಧಿಯಿಂದ ಬೆಳೆ ನಷ್ಟಕ್ಕೊಳಗಾದ ರೈತರು ಆತ್ಮಹತ್ಯೆ ದಾರಿ ಹಿಡಿಯದೆ ಗ್ರಾಹಕರ ವ್ಯಾಜ್ಯ ಪರಿಹಾರ ಕೋರ್ಟ್ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಕಳೆದ 4 ವರ್ಷಗಳ ಹಿಂದೆ ಜಮೀನಿನಲ್ಲಿ ರಾಗಿ ಬೆಳೆಯುವ ಸಂಬಂಧ ನ್ಯಾಷನಲ್ ಸೀಡ್ಸ್ ಕೋ ಆಪರೇಟಿವ್ ಲಿಮಿಟೆಡ್ನಿಂದ ಬಿತ್ತನೆ ಬೀಜ ಖರೀದಿಸಿ ಬಿತ್ತನೆ ಮಾಡಲಾಗಿತ್ತು. ನಂತರ ನ್ಯಾಷನಲ್ ಸೀಡ್ಸ್ ಕೋ ಆಪರೇಟಿವ್ ಲಿಮಿಟೆಡ್ ಕಂಪನಿಯಿಂದ ಕರೆ ಮಾಡಿ ಬಿತ್ತನೆ ಬೀಜದಲ್ಲಿ ಶೇಕಡಾ 40% ಬೆರಕೆ ಇದ್ದು ಬಿತ್ತನೆ ಮಾಡದಂತೆ ಸೂಚಿಸಿದರು. ಆದರೆ ಸೂಚನೆಗೂ ಮುನ್ನ ಬಿತ್ತಲಾಗಿದ್ದ ಕಾರಣ ಸೀಡ್ಸ್ ಕಂಪನಿಗೆ ನಷ್ಟ ಭರಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಮನವಿಗೆ ಸ್ಪಂದಿಸದ ಕಾರಣ ಕನ್ಸ್ಯೂಮರ್ ಕೋರ್ಟ್ ಮೂಲಕ 20 ಲಕ್ಷ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿ ನಷ್ಟದ ಪರಿಹಾರ ಒದಗಿಸಬೇಕು ಎಂದು ದಾವೆ ಹಾಕಲಾಗಿತ್ತು. 2 ವರ್ಷಗಳ ನಂತರ ಕೋರ್ಟ್ನಲ್ಲಿ ನನ್ನ ಪರವಾಗಿ ತೀರ್ಪು ಬಂದಿದ್ದು ಶೇಕಡಾ 10% ವಡ್ಡಿಯೊಂದಿಗೆ 8 ಲಕ್ಷ ರೂಪಾಯಿ ಪರಿಹಾರವನ್ನು 6 ವಾರದೊಳಗೆ ವಿತರಿಸುವಂತೆ ಕೋರ್ಟ್ ತೀರ್ಪು ನಮ್ಮ ಪರ ನೀಡಿತು ಎಂದರು. ಇನ್ನು ಮುಂದಾದರೂ ರೈತರುಗಳು ಬೆಳೆ ನಷ್ಟ ಸಂಭವಿಸಿದಾಗ ನಷ್ಟಕ್ಕೆ ಕಾರಣವೇನು ಎಂದು ತಿಳಿದು ಪರಾಮರ್ಶಿಸಬೇಕು ಹೊರತು ಆತುರದ ನಿರ್ಧಾರದಲ್ಲಿ ಆತ್ಮಹತ್ಯೆ ದಾರಿ ಹಿಡಿಯಬಾರದು ಎಂದು ಸಲಹೆ ನೀಡಿದರು. ಕಳಪೆ ಬೀಜ ಪೂರೈಕೆಯಾಗಿದ್ದಲ್ಲಿ ಬೀಜ, ಗೊಬ್ಬರ, ಔಷಧಿ ಖರೀದಿ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಿಗೆ ಅಗತ್ಯ ರಶೀದಿ ಬಿಡಬೇಕು. ಈ ಆಧಾರದ ಮೇಲೆ ಕಂಪನಿ ಅಥವಾ ಸಂಬಂಧಪಟ್ಟವರ ಮೇಲೆ ದಾವೆ ಹಾಕಿ ಪರಿಹಾರ ಪಡೆಯಬಹುದಾಗಿದೆ ಎಂದರು. 2021ರಲ್ಲಿ 5,000 ಬಿದಿರು ಸಸ್ಯಗಳನ್ನು ನೆಟ್ಟಿದ್ದು ಇದುವರೆಗೂ ಸರ್ಕಾರದಿಂದ ಯಾವುದೇ ಸಹಾಯಧನ ನನಗೆ ದೊರೆತಿಲ್ಲ ಎಂದು ದೂರಿದರು. ಈ ಬಗ್ಗೆ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಪ್ರಶ್ನಿಸಿದ್ದಕ್ಕೆ ಸಹಾಯಧನ ಮಂಜೂರು ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದರು. ಒಂದು ಬಿದಿರು ಸಸಿ ಬೆಳೆಯಲು 300 ರೂಪಾಯಿ ಖರ್ಚಾಗಲಿದ್ದು ಸರ್ಕಾರದಿಂದ ತಲಾ ಸಸಿಗೆ 120 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಆದರೆ ಅರಣ್ಯ ವಿಭಾಗದ ಅಧಿಕಾರಿ, ಸಿಬ್ಬಂದಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿರುವುದನ್ನು ಖಂಡಿಸುವುದಾಗಿ ಹೇಳಿದರು. HCN ನ್ಯೂಸ್, ಹಾಸನ. ಟ್ವೀಟ್ ಮಾಡಿದೆ 2021ರಲ್ಲಿ ನನಗೆ ರಾಗಿ ಬೆರಕೆ ಬೀಜದಿಂದ 8 ಎಕರೆಗೆ ತುಂಬ ನಷ್ಟ ಆಗಿತ್ತು. ಆಮೇಲೆ ಬೀಜ ತೊಗೊಳ್ಳಲ್ಲ ಅಂತ ಹೇಳಿದ್ರು. ಬೆಳೆನೇ ಬರಲಿಲ್ಲ. 100ಕ್ಕೆ 5 ಭಾಗ ಕೂಡ ಬೆಳೆ ಬಂದಿರಲಿಲ್ಲ. ಆಮೇಲೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಕೂಡ ನನಗೆ ಅದರಿಂದ ಏನು ಅವರು ಪರಿಹಾರ ಕೊಡಲಿಲ್ಲ. ಆಮೇಲೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿದ್ದೆ. ಕನ್ಸ್ಯೂಮರ್ ಕೋರ್ಟಲ್ಲಿ ನನಗೆ ಮೊನ್ನೆ 4ನೇ ತಾರೀಕು ತೀರ್ಪಾಗಿದೆ. ಆ ತೀರ್ಪಿನನ್ವಯ ನನಗೆ ಪರಿಹಾರನ ಘೋಷಿಸಿದೆ. ನಾನು ಇದನ್ನು ಪ್ರೆಸ್ ಮೀಟಲ್ಲಿ ಮಾತಾಡ್ತಿದ್ದೀನಿ. ಯಾಕೆ ಅಂತಂದರೆ ನನಗೆ ಪರಿಹಾರ ಬಂದಿದ್ದೇನೋ ದೊಡ್ಡ ವಿಚಾರ ಅಲ್ಲ. ಯಾರೇ ರೈತರು ನಷ್ಟ ಹೊಂದಿದ್ರೆ ಅವರು ಬೀಜದ ಗೊಬ್ಬರ ಅಥವಾ ಔಷಧಿದ ಗೊಬ್ಬರ, ಬೀಜ, ಗೊಬ್ಬರ, ಔಷಧಿ, ಸಸಿಗಳನ್ನ ತಂದಾಗ ಬಿಲ್ ಇಟ್ಕೊಂಡಿದ್ರೆ ಅಂತ ಒಂದು ಸೂಕ್ತ ವೇದಿಕೆಗೆ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ನನಗಂತೂ ಪ್ರೂವ್ ಆಗಿದೆ. ಬೇಲೂರು ತಾಲೂಕಿನಲ್ಲಿ ಚಿನ್ನದ ಆಸೆ ತೋರಿಸಿ ಹಣ ಪಡೆದು ಪರಾರಿಯಾಗಿದ್ದ ಓರ್ವನನ್ನ ಪೊಲೀಸರು ಬಂಧಿಸಿ 4 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಶಿವನ ಎಂಬುವರು ಡ್ರೈವರ್ ಕೆಲಸ ಮಾಡಿಕೊಂಡಿದ್ದು ಅವರಿಗೆ ಹಾಸನದ ಕಡೆಯವರು ಒಂದು ರಮೇಶ್ ರವರು ಸುಳ್ಳು ಹೇಳಿ ಪರಿಚಯ ಮಾಡಿಕೊಂಡು ನಾವು ಮನೆ ಕಟ್ಟುವ ಸಂದರ್ಭದಲ್ಲಿ ನಮಗೆ 1 ಕೆಜಿಯಷ್ಟು ಹಳೆಯ ಚಿನ್ನದ ನಾಣ್ಯಗಳು ಸಿಕ್ಕಿದ್ದು ಅವುಗಳನ್ನು ಮಾರಾಟ ಮಾಡಲು ನಮಗೆ ಯಾರಾದರೂ ಪರಿಚಯ ಇದ್ರೆ ತಿಳಿಸಿದರು ಎಂದರು. ಅದರಂತೆ ನವೆಂಬರ್ 6ರಂದು ನಮಗೆ ರಮೇಶ್ ಎಂಬುವರು ಒಂದು ಚಿನ್ನದ ನಾಣ್ಯ ನೀಡಿದ್ದು ಅದನ್ನು ಪರೀಕ್ಷಿಸಿದಾಗ ಅದು ಚಿನ್ನದ ನಾಣ್ಯವಾಗಿತ್ತು. ನಂತರ ಅದನ್ನು ನಿಮಗೆ ಕೊಡುತ್ತೇವೆ ಎಂದು ನಮ್ಮನ್ನು ನಂಬಿಸಿ ನಮಗೆ 15 ಲಕ್ಷ ನೀಡಿ ಎಂದರು. ನನ್ನ ಹಾಗೂ ನನ್ನ ಭಾವನಾ ಬಳಿ ಅಷ್ಟು ಹಣ ಇರಲಿಲ್ಲ. 10 ಲಕ್ಷ ಕೊಡುತ್ತೇವೆ ಎಂದು ಹೇಳಿದೆವು. ಅದರಂತೆ ನಾವು ಬೇಲೂರಿಗೆ ಬಂದಾಗ ರಮೇಶ್ ಹಾಗೂ ಅವರ ಸ್ನೇಹಿತರು ಹೊಣಸಿಕೆರೆ ಬಳಿ ನಮಗೆ 1 ಕೆಜಿ ಚಿನ್ನದ ನಾಣ್ಯ ನೀಡಿದ್ದು ನಾವು ಅವರಿಗೆ 9 ಲಕ್ಷ ಹಣ ನೀಡಿದೆವು. ನಂತರ ಆ ನಾಣ್ಯವನ್ನು ಪರೀಕ್ಷಿಸಿದಾಗ ಅವು ಸಂಪೂರ್ಣ ನಕಲಿಯಾಗಿತ್ತು. ತಕ್ಷಣವೇ ಬೇಲೂರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದೇವೆ ಎಂದರು. ತಕ್ಷಣ ಕಾರ್ಯಪ್ರವೃತ್ತರಾದ ವೃತ್ತ ನಿರೀಕ್ಷಕ ರವಿಕಿರಣ್ ಹಾಗೂ ಪಿಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ 2 ಆರೋಪಿಗಳಲ್ಲಿ ಒಬ್ಬ ಆರೋಪಿ ರಮೇಶ್ ಎಂಬುವರನ್ನ ಬಂಧಿಸಿ ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಬಂಧಿತ ಆರೋಪಿಯಿಂದ 4 ಲಕ್ಷ ಹಣವನ್ನು ಜಪ್ತಿ ಮಾಡಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣ ಭೇದಿಸಿದ ಬೇಲೂರು ವೃತ್ತ ನಿರೀಕ್ಷಕ ರವಿಕಿರಣ್ ಹಾಗೂ ಪಿಎಸ್ಐ ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿಗಳನ್ನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅರಸೀಕೆರೆ ಡಿವೈಎಸ್ಪಿ ಅಭಿನಂದಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಯಾವರು? ರಾಯಚೂರು ಸರ್.
ನಮ್ಮದು ಒಂದು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಫೋನ್ ಮಾಡಿದೆ ಸರ್ ಅವರು. ಹಿಂಗೆ ಗೋಲ್ಡ್ ಸಿಕ್ಕಿದಪ್ಪ, ನನಗೆ ಇಷ್ಟು ದುಡ್ಡು ಕೊಡ್ರಿ, ನಿಮ್ಗೆ 1 kg ಅಷ್ಟು ಕೊಡ್ತೀನಿ ನಾನು ಅಂತ ಹೇಳಿ ಸರ್ ನೆನೆಸಿದವರು. ಫೋನ್ ಮಾಡಿ 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 ನಮಗೆ ಇಷ್ಟು ದುಡ್ಡು ಕೊಡಂದಾಗ ನಾವೇನು ಮಾಡಿದ್ವಿ ಸರ್, 9 ಲಕ್ಷ ಕೊಟ್ಟಿದ್ವಿ. ಅದ್ರಾಗ ಇವಾಗ ನಮಗೊಂದು 4 ಲಕ್ಷ ರಿಕವರ್ ಮಾಡಿ ಕೊಟ್ಟಿದ್ದಾರೆ ಪೊಲೀಸರು. ಅವ್ರಿಗೆ ನಾವು ಬಯಸ್ಬೇಕು, ಧನ್ಯವಾದ ಇಷ್ಟಪಡ್ತೀವಿ. ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಫಸ್ಟಿಗೆ ಕೊಡೋದು ಒರಿಜಿನಲ್ ಕೊಟ್ಟಿದ್ರು ಸರ್. ಒಂದು ಸಲ ಚೆಕ್ ಮಾಡ್ತಿದ್ದೆ, ಒರಿಜಿನಲ್ ಆಗಿತ್ತು. ಸೆಕೆಂಡ್ ಸಲ ಎಷ್ಟು ಕಾಯಿನ್ ಕೊಟ್ಟಿದ್ರು? ಒಂದೇ ಒಂದು ಕೊಟ್ಟಿದ್ರು ಸರ್ ಫಸ್ಟ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ನನ್ನ ಹೆಸರು ಚಂದ್ರರಾಜ್ ಜೈನ್. ಮ್ಯಾಂಗ್ಳೂರು ಎಜುಕೇಷನ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಇದ್ದುಕೊಂಡು 2 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ 18, 19, 20ರಂದು ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. 18ನೇ ತಾರೀಕಿಗೆ ಸ್ಕೌಟ್ಸ್ ಗೈಡ್ಸಿನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೇಟಿನ ಕಮಿಷನರ್ ಆಗಿರ್ತಕ್ಕಂತಹ PGR ಸಿಂಧೆ ಅವರು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ. 19ನೇ ತಾರೀಕಿಗೆ ನಮ್ಮ ಪ್ರೌಢಶಾಲಾ ವಿಭಾಗದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಇದಕ್ಕೆ ನಮ್ಮ ಅಮೋಕ್ ಚಾನಲ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಪ್ರಮೋದ್ರವರು ಭಾಗವಹಿಸ್ತಿದ್ದಾರೆ. ಹಾಗೆಯೇ 20ನೇ ತಾರೀಕಿಗೆ ಡಾಕ್ಟರ್ ಅನುರಾಧ ಭಟ್ ಇವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮವನ್ನು ನೀವು ಸ್ಥಳೀಯ ಸುದ್ದಿವಾಹಿನಿಗಳ ಮುಖಾಂತರ ನೇರವಾಗಿ ವೀಕ್ಷಿಸಬಹುದು. ದೂರದ ಅಲ್ಲಿ ಬರ್ತಕ್ಕಂಥ ಪೋಷಕ ಬಾಂಧವರಿಗಿರ್ಬೋದು, ನಮ್ಮ ವಿದ್ಯಾಸಂಸ್ಥೆಯಿಂದ ಈ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದಾವೆ. ಈ 3 ದಿನದ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸುದ್ದಿವಾಹಿನಿಗಳು ನಮಗೆ ನೇರ ಪ್ರಸಾರಕ್ಕೆ ಅನುದಾನ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯಿಂದ, ಆಡಳಿತ ಮಂಡಳಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ತಿಳಿಯುವ ಉದ್ದೇಶದಿಂದ ಕ್ಯಾಂಟೀನ್ ಡೇ ಆಯೋಜಿಸಲಾಗಿದೆ ಎಂದು ಮುಖ್ಯ ಶಿಕ್ಷಕಿ ರುಬಾನಾ ತಿಳಿಸಿದ್ದಾರೆ. ಬೇಲೂರು ಐಡಿಯಲ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಯುಕೆಜಿಯಿಂದ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಯಾಂಟೀನ್ ಡೇ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ವಿವಿಧ ಚಟುವಟಿಕೆಗಳನ್ನು ನಡೆಸಿದರೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಗಣಿತದ ಅಂಕಗಳಿಗೆ ಸಹ ಉಪಯುಕ್ತವಾಗುತ್ತದೆ. ಕ್ಯಾಂಟೀನ್ ಡೇ ನಡೆಸುವುದರಿಂದ ಅವರಲ್ಲಿರುವ ನೈಜ ಕಲೆ ಹಾಗೂ ವ್ಯಾಪಾರದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಸಿಗುವಂತಾಗುತ್ತದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇರುವ ಆತ್ಮವಿಶ್ವಾಸ ಹೆಚ್ಚಾಗುವುದಲ್ಲದೆ ತಾವು ದುಡಿದು ಕೂಡಿಟ್ಟ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕೆಂಬ ಮನಸ್ಥಿತಿ ಬಲವಾಗಿ ಬೀರುವುದರಿಂದ ಇಂತಹ ಚಟುವಟಿಕೆ ಉತ್ತಮ. ಇಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಪ್ರಥಮ, ದ್ವಿತೀಯ ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಿಸಲು ಬಹುಮಾನ ವಿತರಿಸಲಾಗುತ್ತದೆ ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳು ಹಲವು ಬಗೆಯ ವೆಜ್ ರೋಲ್, ಚಿಕನ್ ರೋಲ್, ಸಮೋಸ, ಕೇಕ್ ಸೇರಿದಂತೆ ಇನ್ನಿತರ ವ್ಯಾಪಾರಗಳನ್ನು ತಮ್ಮ ಕೌಶಲ್ಯದಿಂದ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಅಬೀಬಾ, ಅಂಬಿಕಾ, ಲಾವಣ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಐಡಿಯಲ್ ಪಬ್ಲಿಕ್ ಸ್ಕೂಲು ಶಾಲೆಯಿಂದ 2023-24ನೇ ಸಾಲಿನಲ್ಲಿ ಈ ದಿನ ನಾವು ಕ್ಯಾಂಟೀನ್ ಡೇ ಕಾರ್ಯಕ್ರಮ ಇಟ್ಟಿದ್ದೀವಿ. ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನೆಂದರೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಬಗ್ಗೆ ಅರ್ಥ ಮಾಡಿಕೊಂಡು, ಅವ್ರು ಅರ್ಥೈಸ್ಕೊಂಡು ವ್ಯಾಪಾರ ಮಾಡಿಕೊಂಡು, ಪೇರೆಂಟ್ಸ್ ಎಲ್ಲ ಕಾಂಪೀಟ್ ಮಾಡಿದ್ದಾರೆ, ಇಂಟ್ರೆಸ್ಟ್ ತಗೊಂಡು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ ಹಾಗೂ ಎಲ್ಲ ಮಕ್ಕಳು ಅಟೆಂಡ್ ಆಗಿದ್ದಾರೆ. ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಮಾಡ್ತೇವೆ, ಈ ವರ್ಷವೂ ಮಾಡಿದ್ದೇವೆ. ಮತ್ತು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಒಂದು ಜ್ಞಾನ, ಪರಿಜ್ಞಾನ ಮತ್ತು ನಾಲೆಡ್ಜ್ ಬಗ್ಗೆ ಇದರ ಕಾರ್ಯಕ್ರಮವನ್ನು ಮೇನ್ ಉದ್ದೇಶ ಕಾರ್ಯಕ್ರಮದ್ದು ಈ ಒಂದು ನಾಲೆಡ್ಜ್ ಇಂಪ್ರೂವ್ ಆಗಬೇಕು ಅಂತ ಮಕ್ಕಳದು, ಮತ್ತು ಅವರಿಗೆ ಒಂದು ಇಂಟೆಲಿಜೆನ್ಸ್. ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಾಪುರ ಗ್ರಾಮದಲ್ಲಿ ಸುಮಾರು 30ರಿಂದ 40 ಕುಟುಂಬ ವಾಸವಾಗಿದ್ದು, ಕಳೆದ 50 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ತೆರೆದ ಬಾವಿಯನ್ನೇ ಅವಲಂಬಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಈ ಬಾವಿಯಲ್ಲಿ ಬೇಸಿಗೆ ಕಾಲದಲ್ಲಿ ನೀರೇ ಸಿಗುವುದಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ 60 ವರ್ಷದ ವೃದ್ಧೆ ಯಾರು ಹಾಗೂ ಗರ್ಭಿಣಿ ಬಾಣಂತಿ ಸ್ತ್ರೀಯರು ಪ್ರತಿನಿತ್ಯ ತೆರೆದ ಕಲ್ಲು ಬಾವಿಯಲ್ಲಿ ರಾಟೆ ಹಾಕದ ಮೂಲಕ ನೀರನ್ನು ಸೇರಿ 100 ಮೀಟರ್ನಿಂದ 200 ಮೀಟರ್ವರೆಗೂ ಹೊತ್ತುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದ್ದು, ಇದುವರೆಗೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ.
ಬೇಸಿಗೆ ದಿನಗಳಲ್ಲಿ ಈ ಬಾವಿಯಲ್ಲಿ ನೀರು ಸಿಗುವುದಿಲ್ಲ. ಗ್ರಾಮ ಪಂಚಾಯತ್ ವತಿಯಿಂದ ಒಂದು ತೆರೆದ ಬಾವಿಯನ್ನ ನಿರ್ಮಿಸಿದ್ದು ಅದಕ್ಕೆ ಜಾಲರಿಯನ್ನ ಅಳವಡಿಸದೆ ಭದ್ರತೆ ಇರುವುದಿಲ್ಲ. ಅಲ್ಲದೆ ಈ ನೀರು ಕಲುಷಿತದಿಂದ ಕೂಡಿದ್ದು ಕುಡಿಯಲು ಯೋಗ್ಯವೂ ಆಗಿರುವುದಿಲ್ಲ. ಆದ ಕಾರಣ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಜೆಜೆಎಂ ಯೋಜನೆ ಅಡಿ ಕುಡಿಯುವ ನೀರು ಪೂರೈಕೆಗಾಗಿ ಟ್ಯಾಂಕ್ ನಿರ್ಮಿಸಿದ್ದು ಟ್ಯಾಂಕ್ ಕೂಡ ಶಿಥಿಲಗೊಂಡಿರುತ್ತದೆ. ಈ ಟ್ಯಾಂಕ್ಗೆ ನೀರು ಪೂರೈಸಲು ತೆರೆದ ಬಾವಿಯನ್ನ ನಿರ್ಮಿಸಿಲ್ಲ. ಗ್ರಾಮದಲ್ಲಿ ಡ್ರೈನೇಜ್ ಕಾಮಗಾರಿ ಮಾಡಿದ್ದು ಸರಾಗವಾಗಿ ನೀರು ಹರಿಗಿದೆ. ಮನೆಯ ಮುಂದೆ ನಿಂತು ಕೊಳಚೆ ನೀರಲ್ಲಿ ಸೊಳ್ಳೆಗಳು ಉದ್ಭವಗೊಂಡು ಮಲೇರಿಯಾ, ಡೆಂಗ್ಯೂ ಇತರೆ ಕಾಯಿಲೆಗಳಿಗೆ ಎಡೆಮಾಡಿಕೊಟ್ಟಂತಿದೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ವಿರುದ್ಧ ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಎಚ್ಚೆತ್ತುಕೊಂಡು ಗ್ರಾಮದ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟಿಸುವುದಾಗಿ ತಿಳಿಸಿರುತ್ತಾರೆ. ಯುವ ಕಾಂಗ್ರೆಸ್ ಮುಖಂಡ ಧರ್ಮ ಮಾತನಾಡಿ, ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ವ್ಯವಸ್ಥೆ ಮಾಡಬೇಕು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹೆಬಸಾಲೆ ಗ್ರಾಮ ಪಂಚಾಯಿತಿ ಹಲವು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕೃಷ್ಣಾಪುರ ಗ್ರಾಮಕ್ಕೆ ಕುಡಿಯುವ ನೀರಿನ ಸರಿಯಾದ ವ್ಯವಸ್ಥೆ ಮಾಡಿ ಒದಗಿಸಿಕೊಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಕೆಕೆ ಕುಮಾರ್, ಅಶೋಕ್, ಪುಟ್ಟಯ್ಯ, ಜ್ಯೋತಿ, ಧರಣಿ, ನೇತ್ರ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಮಸ್ತೆ ಎಲ್ರಿಗೂ. ನೋಡಿದ್ದು ಕೃಷ್ಣಾಪುರದ ಪ್ರಾಚೀನ ಕಾಲದಿಂದ ಬಂದಂಥ ಬಾವಿ ಇದು. ಇವತ್ತು ಜನ್ರೇಷನ್ ಎಲ್ಲ ಕಡೆ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ ಇವತ್ತಿನ ತನಕಲೂ ನಾವು ಬಾವಿ ನೀರನ್ನ ಬಳಸ್ತಾ ಇದ್ದೀವಿ. ಇವತ್ತು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಎಲ್ಲ ಕಡೆ ಹೇಳ್ತಾರೆ. ಮೂಲಭೂತ ಸೌಕರ್ಯ ಎಲ್ಲಿಲ್ಲೋ ಅಲ್ಲೆಲ್ಲ ಒದಗಿಸ್ಕೊಡ್ಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಕಡೆ ವರದಿ ಮಾಡ್ತಿದ್ರು ಕೂಡ ಇವತ್ತಿನ ತನಕಲೂ ನಾವು ಈ ಗ್ರಾಮದಲ್ಲಿ ಯಾವುದೇ ರೀತಿ ಬ್ಯಾಕಪ್ ಸೋರ್ಸ್ ಇಲ್ಲ. ಇವತ್ತಿನ ತನಕಲೂ ನಾವು ಈ ಬಾವಿ ನೀರನ್ನ ಸೇರ್ತಾ ಬಂದಿರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೂಪಾಂತರಿ ಕೊರೋನಾ ಮುನ್ನೆಚ್ಚರಿಕೆ ಮಾರ್ಗಸೂಚಿ ಬಿಡುಗಡೆ. ಶಬರಿಮಲೆಯಿಂದ ವಾಪಸ್ ಬರುವ ಭಕ್ತರಿಗೆಲ್ಲ ಕೊರೋನಾ ಪರೀಕ್ಷೆ. ಮಾಹಿತಿ ನೀಡಿದ ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ. ಲೋಕಸಭಾ ಚುನಾವಣೆ ಟಿಕೆಟ್ ಜವರೇಗೌಡ ಇಲ್ಲವೇ ಗ್ರಾನೈಟ್ ರಾಜಶೇಖರ್ಗೆ ಆದ್ಯತೆ ನೀಡಲು ಒತ್ತಾಯ. ಬೇಲೂರು ಕಾಂಗ್ರೆಸ್ ಮುಖಂಡರಿಂದ ವಿಶೇಷ ಬೇಡಿಕೆ. ಸಕಲೇಶಪುರದಲ್ಲಿ ಕ್ರೀಡಾಪಟುಗಳಿಗಿರುವ ಏಕೈಕ ಮೈದಾನ ಸುಭಾಷ್ ಮೈದಾನ. ಅದನ್ನ ಅನ್ಯ ಉದ್ದೇಶದ ಕಾರ್ಯಕ್ರಮಗಳಿಗೆ ನೀಡಲು ವಿರೋಧ. ಸುಭಾಷ್ ಮೈದಾನ ಹಿತರಕ್ಷಣಾ ವೇದಿಕೆಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.